ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಸ್ಪೆಷಲ್ ಡೇ, ಯಾಕೆಂದ್ರೆ ನಮ್ಮ ಮನೆಯ ಪ್ರಿನ್ಸೆಸ್ ಆಯುಷಿಯ ಬರ್ಡೇ. ಅವಳೀಗ 7 ಇಯರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾವು ಸಿಂಪಲ್ ಆಗಿ ಫ್ಯಾಮಿಲಿ ಗೆಟ್ ಟುಗೆದರ್ ಅರೇಂಜ್ ಮಾಡ್ತಿದ್ದೀವಿ. ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಆಯುಷಿ ಬುದ್ಧನಿಗೆ ದೀಪ ಹಚ್ಚಿ ನಾವೆಲ್ಲರೂ ಸೇರಿ ಬುದ್ಧ ವಂದನೆ ಮಾಡಿದ್ವಿ. ಅದು ತುಂಬಾ ಪೀಸ್ಫುಲ್ ಮೂಮೆಂಟ್ ಆಗಿತ್ತು. ಇಲ್ಲಿ ಎಲ್ಲರೂ ಕೇಕ್ ಕಟ್ಟಿಂಗಿಗೆ ರೆಡಿ ಆಗ್ತಿದ್ದಾರೆ. ನಾನು ಕೂಡ ಫುಲ್ ಎಕ್ಸೈಟ್ಮೆಂಟ್ ನಲ್ಲಿ ಇದ್ದೀನಿ. ಸಂತು ಅವರು ಕೇಕ್ ತಂದು ಸೆಟಪ್ ಮಾಡ್ತಿದ್ದಾರೆ. ಹಿಂದೆ ಆಲ್ರೆಡಿ ಹ್ಯಾಪಿ ಬರ್ತ್ಡೇ ಬ್ಯಾನರ್ ಹಾಕಿದ್ದು ಕೂಡ ಸೂಪರ್ ಆಗಿದೆ. ಕೇಕ್ ತುಂಬಾ ಸ್ಪೆಷಲ್ ಆಗಿತ್ತು. ನನ್ಗನಿಸಿದ ಪ್ರಕಾರ ನೋಡುವಾಗ ಅವಳ ಡ್ರೆಸ್ ಮತ್ತೆ ಕೇಕ್ ಕಲರ್ಫುಲ್ ಆಗಿ ಒಂದೇ ರೀತಿಯಾಗಿತ್ತು. ಈಗ ನಮ್ಮ ಬರ್ತ್ಡೇ ಗರ್ಲ್ ಆಯುಷಿ ಕೇಕ್ ಕಟ್ ಮಾಡಿದ್ರು. ಎಲ್ಲರೂ ಕೂಡ ಕ್ಲಾಪ್ ಹಾಕಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಆಯುಷಿ. ಆಯುಷಿ ಎಲ್ಲರಿಗೂ ಕೇಕ್ ತಿನ್ನಿಸುತ್ತಾ ಇದ್ದಾಳೆ. ಅವಳ ಫೇಸ್ ನೋಡಿದ್ರೆ ಫುಲ್ ಹ್ಯಾಪಿನೆಸ್ ಗೊತ್ತಾಗುತ್ತೆ. ಮಕ್ಕಳಿಗೆ ಬರ್ತ್ಡೇ ಅಂದರೆ ಅದೊಂದು ಸ್ಪೆಷಲ್ ಫೀಲಿಂಗ್. ಪ್ರತಿದಿನವೂ ಅವಳು ನನ್ನ ಬರ್ತ್ಡೇ ಯಾವಾಗ ಬರುತ್ತೆ ಅಂತ ಕೇಳುತ್ತಾ ಇದ್ಲು. ಕ್ಯಾಲೆಂಡರ್ ಚೆಕ್ ಮಾಡ್ತಾ ಡೇಸ್ ಕೌಂಟ್ ಮಾಡ್ತಾ ಇದ್ಲು. ಇದರಿಂದ ಗೊತ್ತಾಗುತ್ತೆ ಈ ಚಿಕ್ಕ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ನಾವು ಸಿಂಪಲ್ ಆಗಿ ಸಣ್ಣ ಕೇಕ್ ಕಟ್ ಮಾಡಿದ್ರು ಕೂಡ ಅವರಿಗೊಂದು ಫೆಸ್ಟಿವಲ್ ಥರ ಫೀಲ್ ಆಗುತ್ತೆ. ಕೇಕ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಖುಷಿ ಖುಷಿ ಖುಷಿಯಲ್ಲಿ ನಡೆಯುತ್ತಾ ಆಯುಷಿ. ಮುಂದೆ ಸಂತೋಷದ ಹೂವ ಒಟ್ಟಿಗೆ ಹಾಕುತ್ತಾ ಖುಷಿ 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 ಖುಷಿಯಲ್ಲಿ ಖುಷಿ. ಕೇಕ್ ಕಟ್ ಆದ್ಮೇಲೆ ಟೈಮ್ ಫಾರ್ ಫುಡ್. ಇವತ್ತು ಫುಲ್ ಸ್ಪೆಷಲ್ ಮೆನು. ನಮ್ಮ ಕುಡ್ಲದ ಶೈಲಿಯ ಕೋರಿ ಸುಕ್ಕ, ಕೋರಿ ಸಾರು, ಗೀ ರೈಸ್, ರಸಂ, ಸಲಾಡ್, ಪಾಯಸ ಇತ್ತು. ಊಟ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಊಟವನ್ನ ನನ್ನ ದೊಡ್ಡ ಸಿಸ್ಟರ್ ಇಲ್ಲ ಅಕ್ಷತಾ ಅವರು ಪ್ರಿಪೇರ್ ಮಾಡಿದ್ರು. ತುಂಬಾ ಟೇಸ್ಟಿ ಆಗಿತ್ತು. ಊಟ ಆದ್ಮೇಲೆ ರೀಲ್ಸ್ ಮಾಡೋ ಪ್ಲಾನ್ ಇತ್ತು. ಇಲ್ಲಿ ಮಕ್ಕಳು ಆಲ್ರೆಡಿ ಆಟ ಆಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ರೀಲ್ಸ್ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಯಾಕೆಂದ್ರೆ ಊಟ ಆದ್ಮೇಲೆ ರೀಲ್ಸ್ ಮಾಡೋಕೆ ಉದಾಸೀನ ಶುರುವಾಯಿತು. ನೆಕ್ಸ್ಟ್ ವ್ಲಾಗ್ನಲ್ಲಿ ಡೆಫಿನೆಟ್ಲಿ ನಾವು ರೀಲ್ಸ್ ಮಾಡಿ ಶೂಟ್ ಮಾಡ್ತೀವಿ. ಓವರ್ ಆಲ್ ಇವತ್ತು ನಾವು ಫ್ಯಾಮಿಲಿ ಜೊತೆಗೆ ಸಿಂಪಲ್ ಆಗಿ ಆದ್ರೆ ತುಂಬಾ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇಂತಹ ಮೂಮೆಂಟ್ಸ್ ನಿಜವಾಗಿಯೂ ಲೈಫ್ನಲ್ಲಿ ಸ್ಪೆಷಲ್ ಯಾವಾಗಲೂ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀವಿ. ಬಾಯ್ ಬಾಯ್.